ತಾಲೂಕಿನ ಸಮಸ್ತ ನಾಗರಿಕರಿಗೂ ಹಾಗೂ ತಾಲೂಕಿನ ಆಡಳಿತ ವರ್ಗಕ್ಕೆ ಈ ಮೂಲಕ ತಾವು ತಳುಕೂರು ಗ್ರಾಮದ ಜನತೆ ಪರವಾಗಿ ಕೇಳಿಕೊಳ್ಳೋದೇನೆಂದ್ರೆ, ತಳುಕೂರು ಸೇರಿದಂತ ಈ 157 ಸರ್ವೆ ನಂಬರ್ ನಲ್ಲಿ ಸುಮಾರು 25-30 ವರ್ಷಗಳಿಂದಲೂ ಇದೇ ಜಮೀನನ್ನು ನಂಬಿಕೊಂಡು ಜೀವನ ಮಾಡ್ತಾರಂತ ರೈತರನ್ನ 2019ರಲ್ಲಿ ಪುನಃ ಅರ್ಜಿ ಕರೆದ್ರು. ಆ ಟೈಮಲ್ಲೂ ಸಹ ಇಲ್ಲಿರ್ತಕ್ಕಂಥ ಎಲ್ಲಾ ರೈತರು 2019ರಲ್ಲಿ ಬಗರುಕಂ ಜಮೀನಿನ ಸಾಗುವಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅವ್ರ ಅರ್ಜಿಗಳು ಹಾಗೆ ಪೆಂಡಿಂಗ್ ಇರುವಾಗಲೇನೆ ಮತ್ತೆ ಈಗ ಕಳೆದ ಮೇ ತಿಂಗಳಲ್ಲಿ ಸೋಲಾರ್ ಅಂತ ಬರ್ತಾ ಇದೆ ಅಂದ್ರೆ ಇದೇ ಒಂದ್ ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಇದು ಸುಮಾರು ಈ ಸೋಲಾರ್ ಅಂತ ತೋರಿಸ್ಬಿಟ್ಟು ಇಲ್ಲಿ ಜೀವನ ಮಾಡ್ತಿರ್ತಕ್ಕಂಥ 25-30 ಕುಟುಂಬಗಳನ್ನ ಒಕ್ಕಲೆಬ್ಬಿಸೋ ಕೆಲಸ ಮಾಡ್ತಾನ ಬಹಳ ಅನ್ಯಾಯ ಮಾಡೋ ಕೆಲಸ ಆಗಿದೆ. ಇದು ತಾಲೂಕಿನ ಆಡಳಿತ ವರ್ಗ, ಈ ಅಧಿಕಾರಿ ವರ್ಗ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಇದು ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಯಾರ ಮರ್ಜಿಗೆ ಒಳಗಾಗಿ ಇದು ಸೋಲಾರ್ ಅಂತ ಎಂಟ್ರಿ ಆಗಿದೆ ಗೊತ್ತಿಲ್ಲ. ಇದ್ರ ವಿರುದ್ಧ ಈಗ ರೈತರೆಲ್ಲ ದಂಗೆ ಹೇಳೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಜೀವನ ಮಾಡಕ್ಕೆ ಅವ್ರಿಗೆ ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ದಂಗೆ ಹೇಳ್ಬೋದು, ಇಲ್ಲ ತಮ್ಮ ಆತ್ಮನೇ ಸಮರ್ಪಣೆ ಮಾಡಿಕೊಂಡು ಆತ್ಮಹತ್ಯೆಗೂ ಕೈ ಹಾಕೋದು. ಯಾವುದೇ ರೀತಿಯಾಗಿ ಸರ್ಕಾರ ಮತ್ತು ಇಲ್ಲಿನ ಆಡಳಿತ ಪಕ್ಷದ ಶಾಸಕರಾದ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರೇ, ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ತಾಲೂಕಿನ ಅತ್ಯುತ್ತಮ, ಇಡೀ ರಾಜ್ಯಕ್ಕೆ ಅತ್ಯುತ್ತಮ ಶಾಸಕ ಅಂತ ಪ್ರಶಸ್ತಿ ತಗೊಂಡಿದ್ದೀರಾ. ಆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದೀರಾ, ನಮ್ಗೆಲ್ಲರಿಗೂ ಸಂತೋಷ. ಹಾಗೇನೆ ತಾವು ಅತ್ಯುತ್ತಮವಾದಂತಹ ನಿರ್ಧಾರ ತಗೊಂಡು ಈ ರೈತರ ಬಾಳನ್ನು ಉಳಿಸ್ತೀರಾ ಅಂತ ನಂಬಿ ನಿಮ್ಗೆ ಈ ವರದಿ ಮೂಲಕ, ಈ ಚಾನೆಲ್ ಮೂಲಕ ನಿಮ್ಮನ್ನ ನಾವು ಕೇಳ್ಕೊಳ್ಳೋದಿಷ್ಟೇ. ರೈತರು ನಿಮ್ಮನ್ನ ಆಸ್ತಿ ಕೇಳ್ತಿಲ್ಲ, ಅಂತಸ್ತು ಕೇಳ್ತಿಲ್ಲ. ಅವ್ರು ಸುಮಾರು 25-30 ವರ್ಷಗಳಿಂದ ಹೊಡೆದಿರ್ತಕ್ಕಂಥ ಈ ಜಮೀನನ್ನ ರೈತರಿಗೆ ದಯಮಾಡಿ ಉಳಿಸ್ಕೊಡ್ರಿ. ಇಷ್ಟು ಬಿಟ್ರೆ ರೈತರ ಪರವಾಗಿ ಇನ್ನೇನು ಕೇಳ್ತಿಲ್ಲ ನಿಮ್ಮನ್ನ. ರೈತರ ಆಸ್ತಿನ ಉಳಿಸ್ಕೊಳ್ಳೋ ಮೂಲಕ ರೈತರ ಬಾಳಿಗೆ ಬೆನ್ನೆಲುಬಾಗಿ ನೀವು ನಿಲ್ರಿ. ನೀವು ಅತ್ಯುತ್ತಮ ಶಾಸಕ ಅಂತ ಪ್ರಶಸ್ತಿ ತಗೊಂಡಿದ್ಕೂ ಸಹ ಸಾರ್ಥಕವಾಗಬೇಕು ಅಂದ್ರೆ ಈ ರೈತರ ಕಣ್ಣೀರ್ ಬಗ್ಗೆ ನೀವು ಏನಾದ್ರೂ ಒಂದು ಹೇಳಿಕೆ ಕೊಡ್ಲೇಬೇಕು, ಮತ್ತೆ ಈ ರೈತರ ಜಮೀನನ್ನ ಉಳಿಸ್ಕೊಡ್ಲೇಬೇಕು. ಸುಮಾರು 25 ಕುಟುಂಬಗಳು ಬೀದಿ ಪಾಲಾಗೋದನ್ನ ತಾವು ತಪ್ಪಿಸ್ಬೇಕು. ಸೋಲಾರ್ ಅಂತ ಬರೋದಕ್ಕೆ ಯಾರು ಕಾರಣ ಅಂತ ನಮಗೆ ಗೊತ್ತಿಲ್ಲ. ಅದು ಆ ತಪ್ಪಿಗೆ ಯಾವ ಅಧಿಕಾರಿ ಮಾಡಿದನೋ ತಪ್ಪನ್ನ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ರೈತರಿಗೆ ರೈತರ ಜಮೀನು ಉಳಿಸ್ಬೇಕು ಅಂತ ನಿಮ್ಮನ್ನ ಈ ಮೂಲಕ ಕೇಳ್ಕೊಂತ ಇದ್ದೀವಿ. ಸುಮಾರು 96-92ರಲ್ಲಿ ಸತ್ಯನಾರಾಯಣಪ್ಪನವರು ಸಹ ಕೆಲವರಿಗೆ ಇದೇ ಸರ್ವೆ ನಂಬರಿಗೆ ಸಂಬಂಧಪಟ್ಟಂಗೆ ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ. ಆದ್ರೆ ಆಗ ಕೆಲವು ಜನಗಳೆಲ್ಲ ಕೈ ಬಿಟ್ಟಿರ್ತಾರೆ. ಆ ಕೈ ಬಿಟ್ಟಿರೋರಿಗೆ ಮತ್ತೆ 2019ರಲ್ಲಿ ಅರ್ಜಿ ಕರೆದಿದ್ದೀರಾ, ಅದರಂತೆ ಅರ್ಜಿ ಸಲ್ಲಿಸಿದ್ದಾರೆ. ಈ ರೈತರ ಅರ್ಜಿಗಳು ಬಾಕಿ ಇದ್ದಾಗಲೇ ಸೋಲಾರ್ನವರಿಗೆ ಯಾವ ಮಾನದಂಡದ ಮೇಲೆ, ಯಾವ ಆಧಾರದ ಮೇಲೆ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಗೊತ್ತಾಗ್ತಿಲ್ಲ. ದಯಮಾಡಿ ಇದನ್ನ ರದ್ದುಗೊಳಿಸಿ ರೈತರಿಗೆ ಈ ಜಮೀನನ್ನ ಉಳಿಸ್ಕೊಡ್ಬೇಕಂತೇಳಿ ರೈತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ 25 ಕುಟುಂಬಗಳಿಗೂ ಸಹ ನೀವು ಈ ಜಮೀನನ್ನ ಉಳಿಸ್ಕೊಟ್ರೆ ನಿಮಗೆ ಚಿರಋಣಿ ಆಗಿರ್ತಾರೆ. ಸನ್ಮಾನ್ಯ ಶಾಸಕರೇ, ವಿಧಾನಸಭೆಯಲ್ಲಿ ತಾವು ಏನು ಅತ್ಯುತ್ತಮ ಶಾಸಕ ಅಂತ ಪ್ರಶಸ್ತಿ ತಗೊಂಡಿದ್ರು, ಅದೇ ರೀತಿ ಸಾರ್ವಜನಿಕರು ಸಹ ನಮ್ಮ ಶಾಸಕರು ಅತ್ಯುತ್ತಮ ಶಾಸಕರು ಅನ್ನೋ ರೀತಿ ನೀವು ಕೆಲಸ ಮಾಡ್ತೀರಾ ಅಂತ ನಂಬಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ಧನಂಜಯ ರಾಜ್ಯ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಹೇಳಿ ಸೇರಾ ತಾಲೂಕ್ ತಡುಕ್ಲೂರು ಗ್ರಾಮದಲ್ಲಿ ಇದ್ದೇನೆ ಸರ್ ನಾನೀಗ. ಸರಿ, ಕೇಳ್ತಾ ತಡುಕ್ಲೂರು ಗ್ರಾಮದ ಸರ್ವೆ ನಂಬರ್ 157 ಸರ್ವೆ ನಂಬರ್ ಅಲ್ಲಿ ಇದ್ದೀನಿ ಸರ್. ಇದು ಗೋಮಾಳ. ಹೇಳಿ ಹೇಳಿ. ಇಲ್ಲಿ ರೈತರು ಬಹಳ ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ತಡುಕ್ಲೂರು ಗ್ರಾಮ ಹುಲಿಕುಂಟೆ ಹೋಬಳಿ ತಡುಕ್ಲೂರು ಗ್ರಾಮ. ಒಂದ್ ಕೆಲಸ ಮಾಡಿ, ಅದೇನಾದ್ರು ಅರ್ಜಿ ಇದ್ರೆ ವಾಟ್ಸ್ಆಪ್ ಮಾಡ್ತೀರಾ? ಅಲ್ಲ, ಮಾಡ್ತೀನಿ ಸರ್. ಈಗ ಒಂದೇ ಒಂದ್ ನಿಮಿಷ ಮಾತಾಡ್ತಿದ್ದೀನಿ. ಆ ಭೂಮಿನಲ್ಲಿ ಈಗ ಸರ್ವೆ ನಂಬರ್ ತಿದ್ದುಪಡಿ ಆಗಿ ಸೋಲಾರ್ ಅಂತ ಹೇಳಿ ಎಂಟ್ರಿ ಆಗಿದೆ ಮೇ ತಿಂಗಳಿಂದ. ಯಾವ ಉದ್ದೇಶಕ್ಕೆ ಎಂಟ್ರಿ ಆಯ್ತು, ಯಾರ ಕಡೆಯಿಂದ ಇದು ಎಂಟ್ರಿ ಆಯ್ತು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, MR ನಂಬರ್ ಇರುತ್ತಲ್ಲ, ಸುಮ್ನೆ ಆಗಲ್ಲ ಅದು. MR ನಂಬರ್ ಇರುತ್ತೆ ನೋಡಿ ಪಕ್ಕ. MR ನಂಬರ್ ನೋಡ್ಬೇಕಾಗಿದೆ. ಸೊ ಇದು ಭೂಮಿ ರೈತರು ಉಳುಮೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಏಕಾಕಿ ತಿದ್ದುಪಡಿ ಮಾಡಿರೋದ್ರಿಂದ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಈ ಬಗ್ಗೆ ಪರಿಶೀಲನೆ ಮಾಡಿ ಮೊದಲು ಏನ್ ರೈತರು ಭೂಮಿ ಅನುಭವಿಸ್ಕೊಂಡು ಹೋಗ್ತಿದ್ದಾರೆ ಆ ದೃಷ್ಟಿಯಿಂದ ಅದನ್ನ ಪಾಣಿಯಿಂದ ತೆರವು ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸರ್. ಅದು ಕಳಿಸಿ ನೋಡೋಣ, ಅರ್ಜಿ ಡೀಟೇಲ್ಸ್ ಕಳಿಸಿ ನನಗೆ ವಾಟ್ಸ್ಆಪ್. ಓಕೆ ಸರ್, ಓಕೆ ಸರ್, ಓಕೆ. ಈಗ ತಹಸೀಲ್ದಾರ್ ಜೊತೆ ಫೋನಲ್ಲಿ ಮಾತಾಡಿದೀವಿ. ತಹಸೀಲ್ದಾರ್ ಗಮನಕ್ಕೆ ಏನು ಸೋಲಾರ್ ಅಂತ ಪಾಣಿನಲ್ಲಿ ಎಂಟ್ರಿ ಆಗಿದೆ, ಯಾರು ಎಂಟ್ರಿ ಮಾಡಿದ್ದಾರೆ, ಯಾವ ಉದ್ದೇಶಕ್ಕೆ ಎಂಟ್ರಿ ಮಾಡಿದ್ದಾರೆ, ಇದರ ಹಿನ್ನೆಲೆ ಏನಿದೆ ಅಂತ ಹೇಳಿ ನಾವು ತಹಸೀಲ್ದಾರ್ ಜೊತೆ ಮಾತಾಡಿದಾಗ ತಹಸೀಲ್ದಾರ್ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ.
ಅದನ್ನ ಕಾದ್ ನೋಡಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀವಿ.